ಸ್ವಾಭಾವಿಕ. ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಬರ್ತಾರೆ. ನಾವು ಕಾರ್ಯಕರ್ತರಿಗೆ ಅಟೆಂಡ್ ಮಾಡ್ತೀವಿ, ಜನರು ನಾವು ಕೇಳ್ತೀವಿ, ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ 2 ಡೇಸಲ್ಲಿ ನಾನು ಇಲ್ಲಿ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಕನಕಪುರಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ ಕರೆಸಿದ್ದಾರೆ GST ವಿಚಾರದಲ್ಲಿ. ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟಲ್ಲೇ ಕೂಡ 2019ರಲ್ಲೇ ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ. 40 lakhs ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೇಂದ್ರ ಸರ್ಕಾರ. ಸುಮ್ಮನೆ BJPಯವರು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿಂದ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನು ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ಪಾಪ ತರಕಾರಿ ಮಾಡೋರು, ಎಳ್ನೀರು ಮಾರೋರು, ರಸ್ತೆ ಬದಿ ವ್ಯಾಪಾರ ಮಾಡೋರು ಏನೋ ಇರಲಿ ಅಂತೇಳಿ ಅವರೊಂದು ಇದನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಸುಮಾರು ಲಕ್ಷಾಂತರ ಜನರಿಗೆ ಇವತ್ತಿಗಾಲೇ ನೋಟಿಸನ್ನು ಇಶ್ಯೂ ಮಾಡಿ 14,000 ಜನಕ್ಕೆ ಈಗಾಗಲೇ ಫಸ್ಟು ನೋಟಿಸ್ ಹೋಗಿದೆ. ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ. ಸೊ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ. ಖಂಡಿತ ಮಾಡಲೇಬೇಕು. ನಾವು ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಅತಿ ಹೆಚ್ಚು GST ನಮ್ಮ ರಾಜ್ಯದಿಂದ ಕಟ್ತಾ ಇದ್ದೀವಿ ನಾವು. ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಈ ಕಳೆಕಾಯಿ ವ್ಯಾಪಾರ ಮಾಡೋನಿಗೂ ಬರ್ತಾ ಇದೆ, ಎಳ್ನೀರು ವ್ಯಾಪಾರ ಮಾಡೋನು ಬರ್ತಾ ಇದೆ, ಹಣ್ಣು ವ್ಯಾಪಾರ ಮಾಡೋನು ಬರ್ತಾ ಇದೆ, ಹೂವು ವ್ಯಾಪಾರ ಮಾಡೋನು ಬರ್ತಾ ಇದೆ. ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಭಾಳ ಸಮಸ್ಯೆ ಇದೆ. Sir, the BJP has alleged that Chief Minister has set a 1 lakh target to the Commercial Tax Department. That's the reason why these notices are brought. No. See, whatever is the permissible law, if the Central GST Council had not issued us a letter, I am having the letter in my hand itself. I can put it to you on record. I think we wouldn't have got. So they are forcing us to do these activities. So we have issued a letter, and today CM will discuss on this issue.